ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಸ್ ನೆನೆ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಈ ರೀತಿ ಬೇಜಾರಾಗಿರೋದು ನೋಡೋಕ್ಕಾಗ್ತಿಲ್ಲ, ಖುಷಿ ನಾನು ವ್ಲಾಗ್ ಮಾಡಬೇಕು, ರೆಸ್ಟ್ ಮಾಡಿ ಅಂತ. ಸೊ ನಾನು ಅದು ರೆಸ್ಟ್ ಮಾಡಿದಷ್ಟು ನನಗಿನ್ನೂ ಮಲಗಿಸ್ತಾ ಇದೆ ಅನ್ನಿಸ್ತಾ ಇದೆ ಹೊರತು ನಾನು ಎದ್ದು ನಾನೆಲ್ಲ ಮಾಡ್ತೀನಿ ಅನ್ನೋಷ್ಟು ನನಗೆ ಶಕ್ತಿನೇ ಸಾಲ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಮಲಗಲೇಬಾರ್ದು, ನಾನು ಫುಲ್ಲು ಆ್ಯಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಕೆಲಸದಮ್ಮ ಬಂದು ಆಲ್ರೆಡಿ ಪಾತ್ರೆ ಬಟ್ಟೆ ಕಸ ತೊಳೆದು ಮನೆ ಸೀಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ. ಇವಾಗ ಏನೂ ಕೆಲಸ ಇಲ್ಲ, ಇನ್ನು ಡೈಲಿ ಅಷ್ಟೇ ನಾನು ಏನಿದ್ರು ಅಡುಗೆ ಮಾಡೋದು ಟಿಫನ್ ಮಾಡೋದು ಅಷ್ಟೇ. ಇನ್ನು ಪಾತ್ರೆ ಬಟ್ಟೆ ಮನೆ ಕಸ ಕ್ಲೀನ್ ಮಾಡೋದೆಲ್ಲ ಕೆಲಸದಮ್ಮನೇ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಏನು ವರ್ಸ್ಟಾಗಿ ಮಾಡಿದ್ದಾರೆ ಅಂತೇನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಪೂಜೆನೂ ಆಗಿದೆ. ಪ್ರಮೋದ್ ಅವ್ರಿಗೆ ವರ್ಕ್ ಫ್ರಮ್ ಹೋಮು, ಇಡೀ ಆಫೀಸ್ಗೆ ವರ್ಕ್ ಫ್ರಮ್ ಹೋಮ್ ಇದೆ, ಇವರೊಬ್ರಿಗೇ ಅಲ್ಲ. ಸೊ ನಿನ್ನೆ ಆಫೀಸ್ಗೆ ಲಾಸ್ಟು ಹೋಗಿದ್ದು, ಇವತ್ತಿಂದ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಅದಕ್ಕೆ ಇವಾಗ ಮನೇಲೇ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ನನಗೊಂದು ಸ್ವಲ್ಪ ರಿಲೀಫು. ನಾನು 3 ಡೇಸಿಂದ ಕೇಳ್ತಾಯಿದ್ದೀನಿ ಪ್ರಮೋದ್ ಅವ್ರಿಗೆ ಮಸಾಲೆ ಪುರಿ ತಿನ್ನಬೇಕು ಅನ್ನಿಸ್ತಾ ಇದೆ, ತೊಗೊಬನ್ನಿ ಅಂತ ಮೆಸೇಜ್ ಮಾಡ್ತೀನಿ, ಅವ್ರ ಮೆಸೇಜೇ ನೋಡೋಲ್ಲ, ಬರೋದೇ 10:30 11 ಗಂಟೆ. ಎಲ್ಲಿಂದ ತಂದು ಕೊಡ್ತಾರೆ ನನಗೆ. ಇವತ್ತು ಹೋಗ್ಬಿಟ್ಟು ನಾನೇ ತಿನ್ನಬೇಕು ಮಸಾಲೆ ಪುರಿ ಅಂದ್ಕೊಂಡಿದ್ದೀನಿ. 3 ದಿನದಿಂದ ಅನ್ನಿಸ್ತಾ ಇದೆ. ನಾನು ಮಸಾಲೆ ಪುರಿ ತಿನ್ನಲ್ಲ, ಬಟ್ ಯಾಕೋ ಗೊತ್ತಿಲ್ಲ ಅನ್ನಿಸ್ತಾ ಇದೆ ತಿನ್ನಬೇಕು ಅಂತ. ಇವತ್ತು ಫೈನಲಿ ಸಿಗಾಕೊಂಡಿದ್ದಾರೆ, ಕರ್ಕೊಂಡೋಗಿ ಇವತ್ತು ಮಸಾಲೆ ಪುರಿ ತಿಂತೀನಿ. ಆ್ಯಂಡ್ ಶುಕ್ರವಾರ ಬೇರೆ ಇತ್ತಲ್ಲ, ಪೂಜೆ ಎಲ್ಲ ಆಯಿತು. ಟಿಫನ್ ಮಾಡಬೇಕು ಇವಾಗ. ಟಿಫನ್ಗೆ ಚಪಾತಿ ಮತ್ತು ಗ್ರೇವಿ. ಮನೆಗೆ ಹಚ್ತೀನಿ ಆಲ್ರೆಡಿ ನಾನು ವೀಡಿಯೋ ಶುರು ಮಾಡಿದ್ರೆ ಬೊಗಳುತ್ತೆ, ಹುಚ್ಚು ನಾಯಿ ಅದು. ನನಗೆ ಈ ನಾಯಿ ಬೊಗ್ಳೋದೆಲ್ಲ ಡಿಸ್ಟರ್ಬ್ ಆಗ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ಅದಕ್ಕೆ ನಮ್ಮ ಮನೇಲಿ ನಾವು ಆಯ್ಸ್ ಹಾಕಿಲ್ಲ. ಕೆಲಸದಮ್ಮ ಬಂದರು, ಬೆಳಗ್ಗೆ 9:30ಗೆ ಬಂದುಬಿಟ್ಟಿದ್ರು, ನಾನು ಇನ್ನೂ ಎದ್ದೇ ಇರಲಿಲ್ಲ. ಸೊ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎದ್ದು ಬಂದು ಪಾತ್ರೆ ಫಸ್ಟ್ ತೊಳೀರಿ ಅಂದೆ, ಆಮೇಲೆ ಬಟ್ಟೆ ಹಾಕಿದ್ದೆ. ಬಟ್ಟೆ ತೊಳಿತೀನಿ ಅಂದ್ಬಿಟ್ಟು ಬಟ್ಟೆ ತೊಳೆದಾದ್ಮೇಲೆ ಕಸ ತೊಳೆದ್ಬಿಟ್ಟು ಮನೆ ಸೀಟ್ ಕೊಟ್ಟರು. ಆಮೇಲೆ ರಂಗೋಲಿ ನನಗೆ ಬಿಡೋಕ್ಕೆ ಬರಲ್ವಲ್ಲ, ಸೊ ಅದಕ್ಕೆ ಅವರೇ ಬಿಟ್ಕೊಟ್ಬಿಟ್ಟು ಹೋದರು. ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು, ಹಾಗೆ ಹಿಂಗೆ ಅಂದ್ಕೊಂಡು ನಾನು ಅಯ್ಯೋ ಎಲ್ಲರ ಮನೇಲೂ ಇದಿದೆ ಅಲ್ವಾ ಅಂದ್ಕೊಂಡು ನಾನು ಹೇಳ್ತಾ ಇದ್ದೆ. ಕಸ ತೊಳೆದ್ಮೇಲೆ ಮನೆ ಸೀಟೋದು ಎವ್ರಿಡೇ ಮನೆ ಸೀಟಾಗಿ ಹೇಳಿದ್ದೀನಿ, ಯಾಕಂದರೆ ಕಾಲು ಜಾಸ್ತಿ ಅಂಟುತ್ತಾ ಇರುತ್ತೆ, ಅಪ್ಪನೂ ಆಟಾಡ್ತಾ ಇರ್ತಾನಲ್ವ. ಸೊ ಅದರಿಂದ. ಆ್ಯಂಡ್ ಬಾಗಿಲು ನೀರು ಹಾಕಿ ಇವಾಗ ರಂಗೋಲಿನೇ ಬಿಟ್ಬಿಟ್ಟು ಅವರು ಹೊರಟ್ರು. ಎಲ್ಲ ಆದಮೇಲೆ ಇವತ್ತು ಫ್ರೈಡೇ ಆಗಿತ್ತಲ್ಲ, ಹೆಂಗಿದ್ರು ಪೂಜೆ ಮಾಡೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಸ್ವಲ್ಪ ದೇವ್ರ ಮನೆ ಪಾತ್ರೆ ಎಲ್ಲ ಲೈಟಾಗಿ ತೊಳ್ಕೊಂಡು ಪೂಜೆನ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ತಿಂಡಿನೂ ಮಾಡಿರಲಿಲ್ಲ, ಪ್ರಮೋದನೇ ಚಪಾತಿ ಮಾಡಿ ನಿನ್ನೆದು ಪಲ್ಯ ಇತ್ತಲ್ಲ ಅದಕ್ಕೆ ಚಪಾತಿ ಹಾಕಿದ್ದಾರೆ. ಬಟ್ ಪಲ್ಯ ಏನೋ ಫಸ್ಟು ಒಪ್ಪು ತಿನ್ಬೇಕು ಚೆನ್ನಾಗೇ ಇದೆ, ನಾವು ಸ್ವಲ್ಪ ಲೇಟ್ ಆಗೋಯ್ತಲ್ಲ, ಟಿಫನ್ ಮಾಡಿದ್ವಲ್ಲ, ಕ್ಲೀನ್ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡಿದ್ದೆ 12 ಆಯಿತು. ನಾನು ಟ್ಯಾಬ್ಲೆಟ್ ನುಂಗಬೇಕಿತ್ತು, ಟೈಮೇ ಆಗೋಗಿತ್ತು ಆಲ್ರೆಡಿ. ಸೊ ಅದಕ್ಕೆ ನಾನು ಸಾಂಬಾರು ಖಾರ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಗೈಸ್ ಇವಾಗ ಅಪ್ಪು ಸ್ಕೂಲ್ ಬಿಡುತ್ತೆ, ಹೊರಟಿದ್ದೀವಿ ನಾವು. ಅವನು ಸನ್ ರೂಫಲ್ಲಿ ನಿಂತ್ಕೊಳ್ಳೇಬೇಕಂತ ಇವತ್ತು, ಹೆಂಗಿದ್ರು ಮಳೆ ಇಲ್ವಲ್ಲ, ಸೊ ಹೋಗ್ತಾಯಿದ್ದೀವಿ. ನಮ್ಮ ಕಾರ್ನ ನಮ್ಮ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಪಕ್ಕದ ಮನೇಲಿ ಏನು ಕೆಲಸ ವುಡ್ ವರ್ಕ್ ನಡೀತಾ ಇದೆ. ಸಿಕ್ಕಾಬಟ್ಟೆ ಫುಲ್ ಧೂಳು ತುಂಬ್ಕೊಬಿಟ್ಟಿದೆ, ನೋಡೋಕ್ಕೆ ಅಸಹ್ಯ ಆಗ್ತಾಯಿತ್ತು. ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಅವರು ಸೀಟ್ ಬೆಲ್ಟ್ ಹಾಕಿದ್ದಾರೆ, ನಾನು ಹಾಕಿಲ್ವಲ್ಲ, ಟೊಯ್ ಅಂತ. ನನಗೆ ನಮ್ಮ ಕಾರ್ ನೋಡೇ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಗೈಸ್, ನಿಜವಾಗ್ಲೂ. ಅಷ್ಟು ಧೂಳು ಅಲ್ವಮ್ಮ, ಅಯ್ಯಪ್ಪ. ಈಗೆಲ್ಲ ನಾವೇ ಕ್ಲೀನ್ ಮಾಡಿಕೊಂಡು ಫುಲ್ಲು ಕಾರೆಲ್ಲ ತೊಳೆದು ಇವಾಗ ಹೋಗ್ತಾ ಇದ್ವಿ. ಮೇಲೆ ಅವ್ನು ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಬಿಟ್ಬಿಡ್ತಾ ಇದ್ದ. ಧೂಳೆಲ್ಲ ಬಾಯಿಗೆ ಹಾಕ್ಕೊಂಡ್ರೆ ಮತ್ತೆ ಅವನಿಗೂ ಕೆಮ್ಮು ಶೀತ ಆಗುತ್ತೆ, ಅದಕ್ಕೆ ತೊಳ್ಕೊಂಡು ನೀಟಾಗಿ ಹೋಗ್ತಾ ಇದ್ವಿ. ಖುಷಿ ಆಗ್ತಾನೆ. ಬೆಳಗ್ಗೆ ಬೈಕಲ್ಲಿ ಬಿಟ್ಬಿಟ್ರು ಅಂದ್ಬಿಟ್ಟು ಫುಲ್ಲು ಅಳ್ತಾ ಇದ್ದ, ಕಾರೇ ತೆಗಿಬೇಕು, ಕಾರಲ್ಲೇ ಹೋಗಬೇಕು ಅಂದ್ಕೊಂಡು. ಅದಕ್ಕೆ ಇವಾಗ ಕಾರಲ್ಲೇ ಹೋಗ್ತಾ ಇದ್ದೀವಿ. ಏನಂತ ಕಾರ್ ತಗೊಬರ್ಬೇಕು.
ಅಪ್ಪು ಫೈನಲಿ ಸನ್ ರೂಫಲ್ಲಿ ನಿಂತ್ಕೊಂಡ. ಯಾವಾಗಲೂ ನಿಂತಿರಲಿಲ್ಲ, ಅವನೇ ಫಸ್ಟು ನಿಂತ್ಕೊಳ್ತಾ ಇರೋದು. ನಾನು ಇನ್ನೂ ಏನೋ ಟ್ರಾವೆಲ್ ಮಾಡುವಾಗ ಆ ಥರ ನಿಂತಿಲ್ಲ. ಊರಿಗೆ ಹೋದಾಗ ನಮ್ಮೂರು ಎಂಟ್ರಿ ಆದಾಗ ಈ ಥರ ನಿಂತ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ. ಸೊ ನಾಳೆ ನೋಡೋಣ. ಆ್ಯಂಡ್ ಇವಾಗ ಅವ್ರ ಫ್ರೆಂಡ್ ಹಿಂದ್ಗಡೆ ಬೈಕಲ್ಲಿ ಬರ್ತಾಯಿದ್ರು. ಅದಕ್ಕೆ ಅನನ್ಯ ಬಾಯ್ ಆಯ್ ಬಾಯ್ ಅಂತ ಬಾಯ್ ಮಾಡ್ತಾ ಇದ್ದ. ಅಪ್ಪು ನಿಂತ್ಕೊಂಡು ಫುಲ್ ಖುಷಿ ಆದ. ಗೈಸ್ ಕಾರ್ ತೊಗೊಂಡೋಗಿದ್ದು ಒಳ್ಳೆಯದೇ ಆಯಿತು. ಸನ್ ರೂಫಲ್ಲಿ ನಿಂತಿದ್ನಲ್ಲ, ಓಕೆ ನಿಂತ್ಕೊಳ್ಳಿ ಬಿಡು ಮನೆಗೆ ಹೋಗೋ ಗಂಟ ಅನ್ನೋಷ್ಟರಲ್ಲಿ ಮಳೆ ಶುರು ಆಗೋಯ್ತು. ನಾನು ಆಟೋಮೆಟಿಕ್ಕಾಗಿ ಅದು ವೈಪರ್ ಆನ್ ಆಯ್ತಲ್ಲ, ನಾವು ಯಾವುದೇ ರೀತಿ ವೈಪರ್ನ ಆನ್ ಮಾಡೋಂಗಿಲ್ಲ. ಸೊ ನೋಡಿ ಇಲ್ಲಿ ಮಳೆ ಬಂತು ಅಂದರೆ ಜಾಸ್ತಿ ಹನಿ ಶುರುವಾಯಿತು ಅಂದರೆ ಇದು ವೈಪರು ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಇದು ನೋಡಿ ಆ ಥರ ಆಗುತ್ತೆ. ಮೇಲ್ಗಡೆ ಏನಾಗೈತೆ ಸನ್ ರೂಫ್ದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತಾಯಿದೆ. ಇವ್ನು ನಿಂತಿದ್ದಾನೆಲ್ಲ ಹೊಡೆದ್ಬಿಟ್ಟು ಅದು ಹಿಂದಕ್ಕೆ ಹೊಟ್ಟೋಗಿದೆ ಅದು ಗ್ಲಾಸು. ಇವನು ಬಡ್ಕೋತಾನ ಅಮ್ಮ ಹೊಡೆದ್ಬಿಡ್ತು ಇಲ್ಲಿಗೆ ಅಂದ್ಕೊಂಡು. ಗೊತ್ತಾಯ್ತಾ, ಮಳೆ ಬಂದರೆ ಸನ್ ರೂಫಲ್ಲಿ ನಿಂತ್ಕೋಬಾರ್ದು ಅಂತ ಅದು ಮಕ್ಕೆ ಒಗಿತೈತೆ ನಿನಗೆ ಹೋಗತ್ತೆ. ಗಣೇಶ ನಾವೇನೂ ಆಪ್ರೇಟ್ ಮಾಡೋಂಗಿಲ್ಲ ಗೈಸ್, ಎಲ್ಲ ಆಟೋಮೆಟಿಕ್. ಅದಾಗದೆ ಲಾಕ್ ಆಗುತ್ತೆ, ಅದಾಗದೆ ಎಲ್ಲ ಆಗುತ್ತೆ. ನಾವೇನು ಸುಮ್ಮನೆ ಕುತ್ಕೊಂಡು ಡ್ರೈವ್ ಮಾಡ್ತಾಯಿದ್ರೆ ಅದೇ ಎಲ್ಲ ಮಾಡ್ಕೊಳ್ಳುತ್ತೆ ಇದರಲ್ಲಿ. ಅಪ್ಪು ಸ್ಕೂಲಿಂದ ಬಂದಮೇಲೆ ನಾನು ಸ್ವಲ್ಪ ಮೊಟ್ಟೆ ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಬಿಟ್ಟಿದ್ವಿ. ಪ್ರಮೋದ್ ಅವ್ರಿಗೆ ಆಫೀಸಿಂದ ಕಾಲ್ ಬಂತು, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ. ಸೊ ಅವರಿಗೆ ಫಾಸ್ಟಾಗಿ ರೆಡಿ ಆಗ್ತಾ ಇದ್ದಾರೆ. ಇವತ್ತೇ ಫಸ್ಟ್ ಅನಿಸುತ್ತೆ ಪ್ರಮೋದ್ ಇಷ್ಟು ಫಾಸ್ಟಾಗಿ ಇಷ್ಟು ಕ್ವಿಕ್ಕಾಗಿ ರೆಡಿಯಾಗಿರೋದು ನೋಡ್ರಿ ಇವತ್ತೇ. ವಿತಿನ್ 10 ಮಿನಿಟ್ಸಲ್ಲಿ ಅವರು ರೆಡಿಯಾಗಿ ಹೊರಟ್ರು. ಮಳೆ ಬರುತ್ತೆ ಮತ್ತು ಆ ಕಡೆಯಿಂದ ಬರೋದು ಎಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಜರ್ಕಿನ್ ಹಾಕ್ಕೊಂಡು ಹೊರಡ್ತಾ ಇದ್ದಾರೆ. ಅಪ್ಪು ಬೇಗ ಬಾ ಪಪ್ಪ ಬೇಗ ಬಾ ಅಂತ ಹೇಳ್ತಾ ಇದ್ದ. ಸೊ ನೋಡಿ ಆಫೀಸ್ ಇಲ್ಲ ಅಂದ್ರೂ ಸಡನ್ನಾಗಿ ವರ್ಕ್ ಬಂದಾಗ ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವ್ರು ಹೋದ್ಮೇಲೆ ನನಗೂ ವೀಡಿಯೋ ಮಾಡೋಕ್ಕೆ ಏನು ಮೂಡಿರಲಿಲ್ಲ. ನನಗೂ ಒಂದು ಸ್ವಲ್ಪ ಸುಸ್ತು ಫೀಲ್ ಆಗ್ತಿತ್ತು. ಹಾಗೆ ಕೂತಿದ್ದೆ. 10:30 ಆಯಿತು ನೈಟು. ಇವಾಗ ಬರ್ತಾ ಇದ್ದಾರೆ. ಕಬಾಬ್ನ ಪಾರ್ಸಲ್ ಥರ ಕೇಳಿದ್ದ ಅಪ್ಪು. ಕಬಾಬ್ ಪಾರ್ಸಲ್ ತೊಗೊಂಡು ಇವಾಗ ಬಂದರು. ನಾನೇನು ಲೇಟಾಗಿ ಬಂದರೆ ಅದು ಇದು ಅನ್ನಲ್ಲ, ಯಾಕಂದರೆ ನಾಗೇಶ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಹೇಳಿದಾಗ ನಾವು ಹೋಗೋದು ಆಫೀಸ್ ವರ್ಕಿಗೆ ನಮ್ಮ ಕರ್ತವ್ಯ ಅದು. ಗೈಸ್ ನಾನಿವತ್ತು ಮಸಾಲೆ ಪುರಿ ಕೊಡಿಸ್ತಾರೆ ಅಂತ ಅನ್ಕೊಂಡು ಸಾಕಾಯಿತು. ಕಿಸೀತವ್ರೆ ಗೈಸ್. ಎಷ್ಟು ಆಸೆ ಇದೆ ಗೊತ್ತಾ ತಿನ್ನಬೇಕು ಅಂತ. ಇವತ್ತು ತಿನ್ನೋಕ್ಕಾಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸಡನ್ನಾಗಿ ಕೆಲಸ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ. ಮಿಡ್ ನೈಟಲ್ಲೂ ಒಂದೊಂದು ಸಲ ಕಾಲ್ಸ್ ಇರುತ್ತೆ ಇವ್ರಿಗೆ. 4 ಗಂಟೆ ಬೆಳಗಿನ ಜಾವದಲ್ಲೂ ಬಿಸಿ ಇರ್ತಾರೆ. ಅನ್ಕೋಬೋದು ಎಲ್ಲರೂ ಸಂಬಳ ತಗೋತಾರೆ, ಚೆನ್ನಾಗಿ ಸಂಬಳ ಬರುತ್ತೆ ಅಂತ. ಬಟ್ ನಾಟ್ ಈಸಿ. ದುಡ್ಡು ಹೆಂಗೆ ಬರುತ್ತೆ ಅಷ್ಟೇ ಕಷ್ಟಪಡ್ತಾರೆ ಅವರು. ನಾವು ಅಷ್ಟೇ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದರಿಂದ ಕಷ್ಟ ಇದ್ದೇ ಇರುತ್ತೆ. ಅದರಿಂದನೇ ಪ್ರತಿಫಲ ಸಿಕ್ಕಿ ನಮ್ಗೆ ಅಮೌಂಟ್ ಬರೋದು. ಯಾವುದು ಈಸಿಯಾಗಿ ಆಗಲ್ಲ, ಯಾವುದೂ ಆಗಲ್ಲ. ಯಾರೋ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ರೀ 10 ಲಕ್ಷದ ಕಾರ್ ತೊಗೊಂಡಿದ್ದೀರಾ, ಹೆಂಗೆ ಎಷ್ಟು ದುಡ್ಡು ಹೆಂಗೆ ಬತ್ತು ಸಡನ್ನಾಗಿ ಅಂತ. ಸಡನ್ನಾಗಿ ಬಂದ್ಬಿಡ್ತು 10 ಲಕ್ಷ. ನನಗೆ ಎಷ್ಟು ವರ್ಷದಿಂದ ಕೊಟ್ಟಿದ್ದೀನಿ, ಎಷ್ಟು ವರ್ಷದಿಂದ ಚೀಟಿ ಹಾಕಿದ್ದೀನಿ, ಎಷ್ಟು ಚೀಟಿಗಳು ಹಾಕಿದ್ದೀನಿ, ಎಷ್ಟು ಸೇವಿಂಗ್ಸ್ನ ಮಾಡಿದ್ದೀನಿ, ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಏನು ಸಡನ್ನಾಗೆ ನಮಗೆ 10 ಲಕ್ಷ ಬಂದ್ಬಿಡಲ್ಲ. ಅದ್ರ ಹಿಂದೆ ನಮ್ಮದು ಸೇವಿಂಗ್ಸ್ಗಳಿರುತ್ತೆ. ಆಮೇಲೆ ನೀವು ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ವಾ? 1 ರೂಪಾಯಿನೂ ಇಸ್ಕೊಂಡಿದ್ದೀನ ರೀ? ಇಸ್ಕೊಂಡಿದ್ದೀನಿ ದುಡ್ಡು, ಸಾಲ ಮಾಡಿದ್ದೀನಿ ಗೈಸ್. ಇವರೇ ನನಗೆ 2 ಲಕ್ಷ ಸಾಲ ಕೊಡಬೇಕು. ಅದು ಯಾವತ್ತಾರು ಅಲ್ಲಿ ಇಸ್ಕೊತೀನಿ ನಾನು. ಸಾಲನೇ ಅಲ್ವಾ ಗೈಸ್? 2 ಲಕ್ಷ ನಿಜವಾಗ್ಲೂ 2 ಲಕ್ಷ ಕೊಡಬೇಕು. ನಾನು ಈಗಲೂ ಲೆಕ್ಕ ಹಾಕ್ತೀನಿ. 2 ಲಕ್ಷ ಸಾಲ ಮಾಡೋರಲ್ಲ, ಕೊಡೋದೇ ಇಲ್ವಲ್ಲ ಅಂದರೆ ಕೊಡ್ತೀನಿ. ನಿಧಾನ ವೇಟ್ ಮಾಡು, ಕೊಡ್ತೀನಿ. ಕೊಡಲ್ಲ ಅಂತ ಹೇಳಲ್ಲ. ಸಾಲ ನನ್ನ ಹತ್ರ ಇಸ್ಕೊಂಡ್ಮೇಲೆ ಅದು ಸಾಲನೇ ಕೊಡಲೇಬೇಕು. ಆ್ಯಂಡ್ ನಮ್ಮಪ್ಪ ಅವನ ಹತ್ರನೂ ಅಷ್ಟೇ, ನಾನು 1 ರೂಪಾಯಿ ಇಸ್ಕೊಳ್ಳಲ್ಲ. ನಮ್ಮ ಮಮ್ಮಿ ನನಗೆ ಬೈಕ್ ತೊಗೊಳ್ಳುವಾಗ 15,000 ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಗೈಸ್. ತಾಯಿ ನಾಳೆ ಹೋಗ್ತೀನಿ ಊರಿಗೆ, ಅವ್ರ ಮುಂದೆ ಹೇಳಿಸ್ತೀನಿ ನೋಡಿ. ನಾನು ಯಾವಾಗ ಹೇಳಿದೆ ಕೊಡ್ತೀನಿ ಅಂತ ಉಲ್ಟಾನೇ ಹೊಡೆದ್ಬಿಟ್ರು. ಅದಕ್ಕೆ ಅವತ್ತಿಂದ ಇಲ್ಲಿವರೆಗೂ ನಾನು 1 ರೂಪಾಯಿ ನಮ್ಮ ಫ್ಯಾಮಿಲಿ ಹತ್ರ ಆಗಲಿ ನಮ್ಮ ಹಸ್ಬೆಂಡ್ ಹತ್ರ ಆಗಲಿ ನಾನು
ಯಾರ ಹತ್ರನೂ ನಾನು ದುಡ್ಡು ಇಸ್ಕೊಳ್ಳಲ್ಲ. ನಾನು ಬಂತ ನಾನು ತೊಗೋತೀನಿ ಮಾಡ್ತೀನಿ ಅಷ್ಟೇ. ಅಂದರೆ ನನ್ನ ಬಟ್ಟೆ ನನ್ನ ಖರ್ಚು ಪ್ರಮೋದೇ ನೋಡ್ಕೊಳ್ಳೋದು, ಪ್ರಮೋದ್ ಖರ್ಚು ನಾನು ನೋಡ್ಕೊಳ್ಳೋದು. ಸೊ ಆ ಥರ ನಾನು ಯಾರ ಹತ್ರನೂ ದುಡ್ಡು ಕೇಳೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಏನಂದರೆ ಏನೇ ಒಂದು ಕಮೆಂಟ್ ಬಂದಿತ್ತು ಮಮ್ಮಿ, ನಂಗೆ ಹುಷಾರಿಲ್ಲ ಅನ್ನೋ ನೋ ಪ್ರಾಬ್ಲಮ್. ಸೊ ಆ ಕಮೆಂಟ್ ನಾನು ಡಿಲೀಟ್ ಮಾಡಿಲ್ಲ, ಓಕೆನಾ. ಏನೋ ಯಾರಿಗೂ ಹುಷಾರಿಲ್ಲ, ನನಗೆ ದುಡ್ಡು ಸಹಾಯ ಮಾಡಿ ಅಂದು, ಓಕೆನಾ. ಓಕೆ ಫೈನ್, ಅದರಲ್ಲಿ ಏನಿದೆ 1,000 2,000 ಹೆಲ್ಪ್ ಮಾಡೋಣ. ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಪಮ್ಮಿ ನಾನು ಎಲ್ಲರ ಮೆಸೇಜು ಕ್ಲಿಯರ್ ಮಾಡಿದ್ದೀನಿ, ಅವ್ರು ಮಾಡ್ತಾರೆ ಅಂತ ನನಗೆ ಮೆಸೇಜ್ ಬಂದಿಲ್ಲ. ಇವತ್ತು ಮಾಡೋಳೆ ನಿನಗೆ ಎಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಕೇಳ್ತೀಯ, ಹಂಗೆ ಒಂಥರ ರೂಢಾಗಿ ಮಾಡಿದಲ್ಲ, ಕಮೆಂಟ್ ಡಿಲೀಟ್ ಮಾಡಿಲ್ಲ, ನೀನು ಅಬ್ಸರ್ವ್ ಮಾಡಬೇಕಿದ್ರೆ. ಅದಕ್ಕೆ ನಂತ ಸಬ್ಸ್ಕ್ರೈಬರ್ಸ್ ಸರಿ ಹೋಗ್ದವ್ರು, ನೀವು ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡ್ತೀರಾ, ಇನ್ನು ಇವಳಿಗೆ ಹೆಲ್ಪ್ ಮಾಡ್ತಿರ್ಲಿಲ್ವಾ ಅಂತ. ಅದಕ್ಕೆ ನಾನು ರಿಪ್ಲೈ ಮಾಡಿದೆ, ನನ್ನ ಗಂಡನ ಹತ್ರ ನಾನು ₹1 ಹೆಲ್ಪ್ ಕೇಳಲ್ಲ ಅಂತಂದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನಾನೇನು ತಕ್ಷಣ ದುಡ್ಡು ಕೊಡ್ತಿರ್ಲಿಲ್ಲ ಮಮ್ಮಿ, ನಾನು ಅವ್ರ ಹತ್ರ ನಂಬರ್ ಇಸ್ಕೊಂಡು ವೀಡಿಯೋ ಕಾಲು ಅದೆಲ್ಲ ಮಾತಾಡಿ ಅಥವಾ ಹತ್ರದಲ್ಲೇ ಇದ್ದರೆ ಹೋಗಿ ಅವ್ರನ್ನ ಹಾಸ್ಪಿಟಲಿಗೆ ತೋರಿಸಿ ಅದರದ್ದೆಲ್ಲ ಖರ್ಚು ಏನಿದೆ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ನಾನು ವೀಡಿಯೋದಲ್ಲೂ ಸುಧಾ ಹೇಳಲಿಲ್ಲ ನಾನು ಅಲ್ವಾ. ಅದು ನಾನು ಏನು ಮಾಡಬೇಕು, ನಾನು ಒಳಗಡೆನೇ ಮಾಡೋಣ ಅಂದ್ಕೊಂಡ್ರೆ ಎಷ್ಟು ದಿಮಾಗ್ ತೋರಿಸೋಳೆ ಕಮೆಂಟ್ ನೋಡು. ಇರ್ತಾರೆ ಅದು ಹೆಂಗೆ ಬರಬೇಕು, ಯಾವ ಥರ ಕೇಳಬೇಕು ಅನ್ನೋದು ಮೈಂಡಲ್ಲಿ ಇರಬೇಕು. ನಾವು ಒಬ್ಬರ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀವಿ ಅಂದರೆ ಸೊ ಯಾವ ಥರ ಕೇಳಬೇಕು ಅನ್ನೋದು ಇರಬೇಕು. ಅದಕ್ಕೆ ಯಾರು ಕೇಳ್ತಾ ಇರೋದೇ ಇವಳು ಭಿಕ್ಷೆ, ಅದರಲ್ಲೇ ಆ್ಯಟಿಟ್ಯೂಡ್ ತೋರಿಸ್ತಾಳೆ. ಅಕ್ಕ ನೀವು ಕೊಡಲೇಬೇಡಿ, ಹೆಲ್ಪೇ ಮಾಡಬೇಡಿ ಅಂತ ಮಾಡಿದ್ರು. ನಾನು ಮಾಡಲ್ಲ, ಇಂಥ ಕಚ್ಚಾಡುವಾಗ ಮಾಡೋರು ನಾನು ಯಾಕೆ ಹೆಲ್ಪ್ ಮಾಡಲಿ, ಅನಾಥಾಶ್ರಮಕ್ಕೆ ಮಾಡಿದ್ರೆ ಬೇಡ ಅನ್ನತ್ತಾ. ಅಯ್ಯೋ ದೇವರೇ, ಎಂತೆಂಥ ಹೆಲ್ಪ್ಗಳೇ ನಾನು ಹೇಳೋಗಳಾಗ ಹೋಗಿಲ್ಲ. ಆ ಥರದ್ದೆಲ್ಲ ನೋಡೋಕೆ ಹೋದರೆ ನಾನು ಆ ಹೆಲ್ಪಲ್ಲೇ ನಾನು ಇನ್ನೊಂದು ಕಾರ್ ತೊಗೋಬೋದಿತ್ತು. ಏನಂತೀಯ ಮಮ್ಮಿ? ಮಾಡಿಸ್ಕೊಂಡು ಹೋಗಿರೋರೇ ಜಾಸ್ತಿ. ನನ್ನ ಇವತ್ತಿನವರೆಗೂ ಗೈಸ್ ಯಾರ ಋಣದಲ್ಲೂ ಇಲ್ಲ. ಅದರಿಂದ ದೇವರು ಈ ಲೆವೆಲ್ಗೆ ನಮ್ಮನ್ನ ಇಟ್ಟಿದ್ದಾನೆ ಹೊರತು ಇನ್ಯಾವುದೇ ಕಾರಣಕ್ಕೂ ನಾವು ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಅವಳು ಹೇಳಿದ್ಲು ಮಂಜುನಾಥ ಸ್ವಾಮಿ ನಿಂಗೆ ಸರಿಯಾಗಿ ಕೊಡ್ತಾನೆ ಅಂತ. ಆ ದೇವ್ರ ವಾರದ ದಿನವೇ ನಾನು ಕಾರ್ ತೊಗೊಂಡಿದ್ದು. ಅದು ಗೊತ್ತಿರಬೇಕು ನಿನಗೆ. ಅವಳು ಅದು ಹೇಳ್ತಾ ಇದ್ದೆ ನನ್ನ ಪಮ್ಮಿ, ಹಿಂಗೆ ಅಂದಿದ್ಲು ಪಮ್ಮಿ ಅಂತ. ಬಟ್ ಅವಳಿಗೇನೆ 29 ವರ್ಷದ ಮುದುಕಿ 2 ಮಕ್ಳಿರ್ಬೇಕಿತ್ತು. ಅವಳಿಗೆ ಇನ್ನೂ ಮದುವೆ ಆಗಿಲ್ಲ. ನಿನ್ನ ದೇವರಲ್ಲಿ ಇಟ್ಟವನೇ, ನಾನು ದೇವರಲ್ಲಿ ಇಟ್ಟವನೇ, ಮೇಲಿರ್ತಾನೆ ಒಬ್ಬ, ಅವನೇ ನೋಡ್ಕೊತಾನೆ. ನೀನು ಹಿಂಗೆ ಕಮೆಂಟ್ ಮಾಡಿದ್ಯಾ, ನಿನ್ಗೇನು ತೋರಿಸ್ಬೇಕು ದೇವರು ತೋರಿಸ್ತಾನೆ. ಏನಿಲ್ಲ, ನಾವು ಒಂದು ಕಪ್ಪು ಹಚ್ತೀವಿ, ದೇವರು ಕೈ ಮುಗಿತೀವಿ, ದೇವರೇ ನೋಡ್ಕೊತಾನೆ ಅಷ್ಟೇ. ಈ ವಿಡಿಯೋಲಿಗೆ ಏನು ಮಾಡ್ತೀನಿ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅವ್ರು ಬ್ಯುಸಿ ಇದ್ದಿದ್ದ ಕಾರಣ ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಆ ವ್ಲಾಗಲ್ಲಿ ಸಿಗ್ತೀನಿ. ಪ್ರಮೋದವ್ರು ಹೆಂಗೆ ಡ್ರೈವ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಬಾಯ್.